ಇಷ್ಟೊಂದು ಮಾನವೀಯತೆಯ ಗುಣವನ್ನು ಹೊಂದಿರುವಂಥ ಡಿ ಕೆ ಸುರೇಶ್ ಅವರು ಯಾಕೆ ಡಿ ಕೆ ಬ್ರದರ್ಸ್ ಅಂದರೆ ಆ್ಯಟಿಟ್ಯೂಡ್ ಜಾಸ್ತಿ ಅನ್ನುವಂಥ ಮಾತುಗಳು ಬರುತ್ತೆ? ಒಬ್ಬೊಬ್ಬರು ಒಂದೊಂದು ದೃಷ್ಟಿನಲ್ಲಿ ನಮ್ಮನ್ನು ನೋಡ್ತಾರೆ. ಓಕೆ, ಹಾಗಾಗಿ ನಾವು ಇರಬೇಕಾ ಇರಬಾರ್ದಾ? ನಾನು ಹೇಳೋದು ಕೇಳಿಲಿ, ನನ್ನನ್ನು ಯಾತಕ್ಕೆ ಆಟಿಟ್ಯೂಡ್ ಅಂತಾರೆ. ನಾವು ನೇರವಾಗಿ ನೋಡಿತೀವಿ, ನೇರವಾಗಿ ಹೇಳ್ತೀವಿ. ಇರೋ ವಿಚಾರನ ಇದ್ದಂಗೆ ಹೇಳೋದಕ್ಕೆ ಅದಕ್ಕೆ ಯಾಕೆ ನಾವು ಆಟಿಟ್ಯೂಡ್ ಅಂತಕ್ಕಂಥದ್ದು ಭಾವನೆ? ಸೊ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಇರುತ್ತೆ ಅದು. ಅವ್ರಿಗೆ ಅನಿಸಿಕೆಗಳು, ಅವ್ರ ಅನಿಸಿಕೆಗಳನ್ನು ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅವ್ರು ನೋಡಿದ ತಕ್ಷಣ ಕೈ ಕಟ್ಕೊಳ್ಳೋದು ಅಥವಾ ಅವ್ರು ನೋಡಿದ ತಕ್ಷಣ ಇನ್ಯಾವುದೋ ರೀತಿಯಲ್ಲಿ ಡ್ರಾಮಾ ಮಾಡೋದು, ಅದು ಕಲಾವಿದರುಗಳಿಗೆ ಗೊತ್ತು. ಬಟ್ ಹಲವರಿಗೆ ಇದು ಇಷ್ಟ ಆಗುತ್ತಾ ಆಗಲ್ಲ ಅನ್ನೋದನ್ನು ನೋಡಲ್ವಾ? ಇಲ್ಲ, ಅದನ್ನು ನಾನು ಒಪ್ಕೊಳ್ಳೋದಿಲ್ಲ. ನಾವು ನಡೆದಂಥ ದಾರಿನೇ ಅದು. ಇಷ್ಟಪಡಲಿ ಬಿಡಲಿ, ನಾವು ಬದಲಾವಣೆ ಆಗೋಕ್ಕಾಗೋದಿಲ್ಲ. ಇನ್ನೊಬ್ರಿಗೋಸ್ಕರ ಯಾಕೆ ಬದಲಾವಣೆ ಆಗ? ಅಲ್ಲ, ಇನ್ನೊಬ್ರಿಗೋಸ್ಕರ ಅಲ್ಲ. ನಾವೇನಾದ್ರೂ ನಾಟಕೀಯವಾಗಿ ಎಲ್ಲವನ್ನೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ರಾಜಕೀಯನೇ ನಾಟಕ ರಂಗ ಅಂತ ಕರೀತಾರೆ. ರಾಜಕಾರಣಿಗಳೆಲ್ಲ ಪಾತ್ರಧಾರಿಗಳು, ಅವರು ಸಂದರ್ಭಕ್ಕೆ ತಕ್ಕಂತೆ ಅಭಿನಯ ಮಾಡ್ತಾರೆ ಅಂತಾರೆ. ಅದು ಬೇರೆ ಬೇರೆಯವ್ರು ಮಾಡ್ಬೋದೇನೋ, ಅದು ನನಗೆ ಅನ್ವಯಿಸೋದಿಲ್ಲ. ಡಿ ಕೆ ಸುರೇಶ್ ಅವರಿಗೆ ಇದು ಅನ್ವಯಿಸೋದಿಲ್ಲ. ನಮ್ಮ ಕಲಾವಿದರ ಸಂಘದ ಅಧ್ಯಕ್ಷರಿಗೆ ಅನ್ವಯಿಸ್ಬೋದು. ಇನ್ನೊಂದು ಬಹುದೊಡ್ಡದಾಗಿ ನಿಮ್ಮ ಮೇಲೆ ನಿಮ್ಮ ಸ್ಟೇಟ್ಮೆಂಟೇ. ಒಂದು ಕಡೆಗೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಮಾಡ್ತಾರೆ, ಬಟ್ ಡಿ ಕೆ ಸುರೇಶ್ ಅವರು ಭಾರತ್ ತೋಡೋ ಮಾತು ಮಾತಾಡ್ತಾರೆ ಅಂಥೇಳಿ ಇಬ್ಬಾಗದ ಬಗ್ಗೆ ಮಾತನಾಡಿಬಿಟ್ರು. ನಾನು ಇಬ್ಬಾಗದ ಬಗ್ಗೆ ಮಾತಾಡಲಿಲ್ಲ. ನಮ್ಮ ರಾಜ್ಯದ ಕನ್ನಡಿಗರ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡಿದ್ದೀನಿ. ನಮ್ಮ ತೆರಿಗೆ ದಕ್ಷಿಣ ಭಾರತವನ್ನೇ ಪ್ರತ್ಯೇಕವಾಗಿ ಕೇಳಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದ್ರಿ. ಅನಿವಾರ್ಯ ಆಗ್ತದಲ್ಲ. ನೀವು ಅನ್ಯಾಯ ಸ್ಟ್ಯಾಂಡ್ ವಿತ್ ದಟ್ ವರ್ಡ್ಸ್ ಈಗಲೂ ಕೂಡ? ಹೌದು, ನಾನು ಹೇಳಿರ್ತಕ್ಕಂಥ ಹೇಳಿಕೆ ಹಿಂದೆ ಸರಿಯತಕ್ಕಂಥ ಪ್ರಶ್ನೆನೇ ಇಲ್ಲ. ಸೊ ಅದಕ್ಕೆ ಕ್ಷಮೆನೂ ಕೇಳಲ್ಲ? ಯಾತಕ್ಕೆ ಕ್ಷಮೆ ಕೇಳ್ತೀರಿ? ನಾನೇನಾದ್ರು ತಪ್ಪು ಮಾಡಿದ್ರೆ ಕ್ಷಮೆ ಕೇಳಬೇಕು. ಓಕೆ, ತಪ್ಪು ಮಾಡಿರ್ತಕ್ಕಂಥವ್ರು ಕೇಂದ್ರ ಸರ್ಕಾರದವರು. ಕರ್ನಾಟಕದ ತೆರಿಗೆ ಹಣವನ್ನ ಬೇರೆ ರಾಜ್ಯಗಳಿಗೆ ಕೊಡ್ತಾ ಇರ್ತಕ್ಕಂಥದ್ದು. ನಮ್ಮ ರಾಜ್ಯದ ಹಣ, ತೆರಿಗೆ ಹಣ ಇವತ್ತು ಎಲ್ಲೆಲ್ಲಿಗೆ ಹರಿದು ಹೋಗ್ತಾ ಇದೆ. ನಮ್ಮ ಮುಂದಿನ ಭವಿಷ್ಯದ ಯುವಕರಿಗೆ ಉದ್ಯೋಗಗಳು ಸೃಷ್ಟಿಯಾಗುವಂಥದ್ದು ಗುಜರಾತ್ಗೆ ಹೋಗ್ತಾ ಇದೆ. ಅದನ್ನ ಸಹಿಸ್ಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ರಾಜ್ಯದ ಹಣ ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದೆ. ನಮ್ಮ ಬೆಂಗಳೂರಿಗೆ ಸಿಗಬೇಕಾದಂಥ ಎಲ್ಲ ಸವಲತ್ತುಗಳು ಇವತ್ತು ಗುಜರಾತ್ನ ಪಾಲಾಗ್ತಾ ಇದೆ. ಟೋಟಲಿ ಎಗ್ರಿ. ಅನ್ಯಾಯವನ್ನ ಪ್ರಶ್ನಿಸೋದು ತಪ್ಪಲ್ಲ, ಆದರೆ ಪ್ರತ್ಯೇಕವಾದ ಸರಿನಾ? ಪ್ರತ್ಯೇಕವಾದ ನಾನು ಹೇಳಲೇ ಇಲ್ವಲ್ಲ. ನಾನೊಬ್ಬ ಭಾರತೀಯನಾಗಿ, ನನ್ನೊಬ್ಬ ಕನ್ನಡಿಗನಾಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದನ್ನು ಸರಿಪಡಿಸಬೇಕಾದಂಥದ್ದು ಪ್ರಧಾನಮಂತ್ರಿಗಳ ಆಡಳಿತ ನಡೆಸ್ತಾ ಇರ್ತಕ್ಕಂಥವರ ಕರ್ತವ್ಯ. ಹಾಗಿದ್ದಕ್ಕೆ ನಾಳೆ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ ಅಂತಾರೆ. ಉತ್ತರ ಕರ್ನಾಟಕವನ್ನು ಕೇಳ್ತಾರೆ, ಕೊಟ್ಬಿಡ್ಬೇಕು. ಉತ್ತರ ಕರ್ನಾಟಕದವ್ರು ಕೇಳ್ತಾ ಇಲ್ಲ, ಕೇಳಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆದಿದೆ. ಹೈದರಾಬಾದ್ ಕರ್ನಾಟಕದವ್ರು ನಮಗೂ ಅನ್ಯಾಯ ಆಗಿದೆ ಅಂತ ಕೇಳಿದ್ದಾರೆ. ಕೊಡಗಿನವ್ರು ಕೇಳಿದರೆ ಅವ್ರಿಗೂ ಕೇಳ್ತಾರೆ, ತುಳುನಾಡಿನವ್ರು ತುಳುವರು ಕೇಳ್ತಾರೆ. ಹೇಳ್ತೀನಿ ಕೇಳಿಲಿ, ನಮಗ್ ಬೇಕಾಗಿರತಕ್ಕಂಥದ್ದು ನಮ್ಮ ಹಣ ನಮ್ಮ ಹತ್ರ ಇದ್ರೆ ನಿಮ್ಮ ಎಲ್ಲಾ ರಾಜ್ಯಗಳ ಎಲ್ಲಾ ಮೂಲೆಗೂ ಕೂಡ ನಿಮ್ಗೆ ಬೇಕಾದಷ್ಟು ಅನುದಾನಗಳನ್ನ ಕೊಡ್ಬೋದು. ಎಷ್ಟು ಅನುದಾನ ಸಿಕ್ಕಿದೆ? ನೀವು ಇಷ್ಟೆಲ್ಲ ವ್ಯಾಖ್ಯಾನ ಮಾಡ್ತೀರಿ. ನರೇಂದ್ರ ಮೋದಿ ಸರ್ಕಾರ ಈ ದೇಶಕ್ಕೆ ಬಂದ ಮೇಲೆ ಬೆಂಗಳೂರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಪಟ್ಟಿ ಮಾಡಿ. ಎಷ್ಟು ಸಾವಿರ ಕೋಟಿ ರೂಪಾಯಿ, ಎಷ್ಟು ಲಕ್ಷ ಕೋಟಿ ರೂಪಾಯಿ ಹಣ ಬೆಂಗಳೂರಿನ ಅಭಿವೃದ್ಧಿಗೆ ಸಿಕ್ಕಿದೆ ಅಂತಕ್ಕಂಥದ್ದು. ಯಾಕೆ ಬೆಂಗಳೂರಿಗೆ ಈ ಸಮಸ್ಯೆ ಉದ್ಭವ ಆಗ್ತಾ ಇದೆ? ಇವತ್ತು ನೀರಿನ ಸಮಸ್ಯೆ ಉದ್ಭವ ಆಗಿದೆ. ನಮ್ಮ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಲಿಲ್ಲ. ಉತ್ತರ ಕರ್ನಾಟಕದಲ್ಲಿ ಕೃಷ್ಣಗೆ ಅನುಮತಿ ಕೊಡಲಿಲ್ಲ. ಕಳಸಾ ಬಂಡೂರಿ ನಾಲ ನಮ್ಮ ಅನುಮತಿ ಕೊಡಲಿಲ್ಲ. ಭದ್ರಾ ಯೋಜನೆಗೆ ಅನುಕೂಲ ಮಾಡಿಕೊಡ್ಲಿಲ್ಲ. ನಮ್ಮ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಎತ್ತಿವನೊಳಗೆ ಅನುಕೂಲ ಮಾಡಿಕೊಡ್ಲಿ, ನ್ಯಾಷನಲ್ ಪ್ರಾಜೆಕ್ಟ್ಸ್ ಮಾಡಿಕೊಡ್ಲಿಲ್ಲ. ನೀರಾವರಿ ವಿಚಾರದಲ್ಲಿ ನಮಗೇನು ಸಹಾಯ ಮಾಡಲಿಲ್ಲ. ಬೆಂಗಳೂರಿನ ಅಭಿವೃದ್ಧಿಗೆ ಏನು ಕೊಟ್ಟಿದ್ದಾರೆ? ಕೊಡ್ಬೋದಾಗಿತ್ತಲ್ಲ. ಇವತ್ತು ಎಂತಕ್ಕೆ ಅವಶ್ಯಕತೆ ಇತ್ತು? ಗುಜರಾತ್ಗೆ ಫಿನ್ ಸಿಟಿ, ಫೈನಾನ್ಸ್ ಸಿಟಿ ಅಂತ ಹೇಳಿ ಮಾಡಬೇಕಾಗಿತ್ತು. ಗಿಫ್ಟ್ ಸಿಟಿ ಯಾತಕ್ಕೆ ಅಲ್ಲಿಗೆ ಕೊಡಬೇಕಾಗಿತ್ತು? ದಕ್ಷಿಣ ಭಾರತಕ್ಕೆ ಕೊಡ್ಬೋದಾಗಿತ್ತಲ್ಲ. ಉದ್ಯೋಗಗಳು ಸೃಷ್ಟಿ ಆಗ್ತಾ ಇರಲಿಲ್ವಾ? ಸುರೇಶ್ ಅವ್ರ ಸ್ಟೇಟ್ಮೆಂಟ್ ಏನಿತ್ತು? ನನ್ನ ಸ್ಟೇಟ್ಮೆಂಟ್ ದಕ್ಷಿಣ ಭಾರತಕ್ಕೆ ನನ್ನ ಸ್ಟೇಟ್ಮೆಂಟ್ ನ ಈಗಲೂ ನೀವು ರೆಕಾರ್ಡ್ ತೋರಿಸಿ. ನಾನು ಇಲ್ಲೇ ಹೇಳ್ತೀನಿ. ದಕ್ಷಿಣ ಭಾರತಕ್ಕೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. ಹೀಗೆ ಮುಂದುವರೆದ್ರೆ ದಕ್ಷಿಣ ಭಾರತವನ್ನ ಪ್ರತ್ಯೇಕವಾಗಿ ಕೇಳಬೇಕಾಗತ್ತೆ. ಕೇಳಬೇಕಾದ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ. ಇಟ್ಸ್ ಯುವರ್ ರೆಕಾರ್ಡ್ ವರ್ಡ್. ಹೌದು, ನಾನು ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ನೀವು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ರಿ. ಅಯ್ಯೋ, ಒಳ್ಳೆ ಚೆನ್ನಾಗಾಯ್ತಲ್ಲ. ನಮ್ಮ ಮಲತಾಯಿ ಧೋರಣೆ ತೋರ್ಬೇಡಿ. ಕೇಳೋದ್ರಲ್ಲಿ ತಪ್ಪೇ ಇಲ್ಲ. ಮಾತಾಡಬಾರ್ದು. ನಾನು ಈ ವಿಚಾರದಲ್ಲಿ ಕೇಳೋದು ತಪ್ಪೇ ಇಲ್ಲ. ನಾನು ಅಲ್ಲ, ಈ ವಿಚಾರದಲ್ಲಿ ಕೇಳೋದು ತಪ್ಪೇ ಇಲ್ಲ. ನೀವು ನನ್ನನ್ನ ಪ್ರತ್ಯೇಕವಾದಿ ಅಂತ ಕರೀತಾ ಇದ್ದೀರಾ? ನೀವು ಯಾಕೆ ಕರೀತಾರೆ? ನೀವು ನನ್ನನ್ನ ಪ್ರತ್ಯೇಕವಾದಿ ಅಂತ ಕರೀತಾ ಇದ್ದೀರಾ? ನೀವು ದಕ್ಷಿಣ ಭಾರತದ ದಕ್ಷಿಣ ಭಾರತದ ಪರವಾಗಿ ನಾನು ಮಾತಾಡಿದ್ದೀನಿ. ನಾನು ಪ್ರತ್ಯೇಕವಾದಿ ಅಲ್ಲ, ನಾನು ಭಾರತೀಯ. ನಾನೊಬ್ಬ ಒಕ್ಕೂಟ ವ್ಯವಸ್ಥೆನಲ್ಲಿ ಇದ್ದೀನಿ. ಇವತ್ತು ಸರಿ ಮಾಡಬೇಕಾದಂತ ಕೆಲಸ ಇವತ್ತು ಆಡಳಿತ ಪಕ್ಷದ ಜವಾಬ್ದಾರಿ.
ಇದು ಆಡಳಿತ ಪಕ್ಷದ ಜವಾಬ್ದಾರಿ. ಓಕೆ, ನಮ್ಮ ಅನ್ಯಾಯವನ್ನು ಸರಿಪಡಿಸಬೇಕು. ಎಸ್, ಇದ್ರ ವಿರುದ್ಧ ಹೋರಾಟ ಮಾಡ್ತೀನಿ. ನಾನು ಯಾವುದೇ ತ್ಯಾಗಕ್ಕೂ ಕೂಡ ಸಿದ್ಧವಾಗಿದ್ದೇನೆ. ಫೈಟ್ ವಿಲ್ ಕಂಟಿನ್ಯೂ. ಎಸ್. ಓಕೆ, ಮೇಕೆದಾಟು ವಿಚಾರದಲ್ಲಿ ಬಹುದೊಡ್ಡದಾಗಿ ಡಿ ಕೆ ಸುರೇಶ್ ಅವರೇ ಜನರನ್ನ ಯಾಮಾರಿಸ್ಬಿಟ್ರಿ ಅನ್ನುವಂಥ ಆರೋಪವನ್ನ ನೇರವಾಗಿ ನಿನ್ನೆ ಬಿಜೆಪಿ ಅವರು ಸುದ್ದಿಗೋಷ್ಠಿ ಮಾಡಿ ಹೇಳ್ತಾರೆ. ಜನರನ್ನ ಯಾಮಾರಿಸೋದಕ್ಕೆ ಅವ್ರ ಹೋರಾಟಕ್ಕೆ ಬೆಂಬಲನೇ ಕೊಡ್ಲಿಲ್ವಲ್ರಿ ಅವರು. ಅವ್ರ ಯೋಗ್ಯತೆ ಏನ್ರಿ? ಅವ್ರ ಮೇಕೆದಾಟು ಪರವಾಗಿ ಏನ್ ಹೇಳ್ತಾರ ಅವರು? ಮೇಕೆದಾಟು ಬೇಕಾ ಬೇಡವಾ ಅದನ್ನ ಹೇಳಿ ಅವರು ಬಿಜೆಪಿಯವರು. ಅವ್ರು ಹೋಗಿ ನರೇಂದ್ರ ಮೋದಿ ಅವ್ರಿಗೆ ಹೇಳಿ, ಪ್ರಧಾನಮಂತ್ರಿಗಳಿಗೆ ಹೇಳಿ, ನಮಗೆ ಮೇಕೆದಾಟು ಅವಶ್ಯಕತೆ ಇದೆ, ಬೆಂಗಳೂರು ನೀರಿನ ಅವಶ್ಯಕತೆ ಇದೆ ಅಂತ ಹೇಳಿ. ಡಿ ಕೆ ಶಿವಕುಮಾರ್ಗೆ ಕನಕಪುರಕ್ಕೆ ನೀರಿನ ಅವಶ್ಯಕತೆ ಅಲ್ಲ, ಡಿ ಕೆ ಸುರೇಶ್ಗೆ ರಾಮನಗರ ಜಿಲ್ಲೆಗೆ ನೀರಿನ ಅವಶ್ಯಕತೆ ಇಲ್ಲ. ಈ ಅವಶ್ಯಕತೆ ಇರತಕ್ಕಂಥದ್ದು ಬೆಂಗಳೂರಿನ ಕುಡಿಯೋ ನೀರಿಗೆ. ಇವತ್ತು ಮೇಕೆದಾಟಿನ ಯೋಜನೆ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ, ನಮ್ಮ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದೀರಿ. ನೀವು ಇಡೀ ರಾಜ್ಯ ಯಾವ ರೀತಿ ತಮಿಳುನಾಡಿನಲ್ಲಿ ಒಗ್ಗಟ್ಟಾಗಿ ಇವತ್ತು ಹೋರಾಟವನ್ನ ಮಾಡ್ತಾರೆ, ಅಂತ ಒಂದು ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ವಾ? INDIA ಕೂಟದಲ್ಲಿರುವಂತ DMK ತನ್ನ ಪ್ರಣಾಳಿಕೆಯಲ್ಲಿ ಹೇಳುತ್ತೆ ಅವ್ರ ಅವಕಾಶ ಕೊಡೋದಿಲ್ಲ. ಅವರ ವೈಯಕ್ತಿಕ ಅಭಿಪ್ರಾಯ. ಹೇಗೆ ವೈಯಕ್ತಿಕ ಆಗುತ್ತೆ? INDIA ಒಕ್ಕೂಟದಲ್ಲಿ ನಿಮ್ ಜೊತೆಗಿದ್ದಾರೆ ಅವರು. ಕಾಂಗ್ರೆಸ್ ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಮೇಕೆದಾಟು ಯೋಜನೆಗೆ ಬದ್ಧವಾಗಿದ್ದೇವೆ. ಅನುಮತಿ ಕೊಟ್ಟ 3 ವರ್ಷಗಳಲ್ಲಿ ಅನುಮತಿ ಕೊಡಬೇಕಾದ್ರೆ ನೇರವಾಗಿ ಕೇಂದ್ರ ಕೊಡಕ್ಕಾಗಲ್ಲ, ತಮಿಳುನಾಡು ಒಪ್ಪಿಗೆ ಕೊಡಬೇಕಾಗುತ್ತೆ. ತಮಿಳುನಾಡು ಒಪ್ಪಿಗೆ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ. ಕೋಳಿ ಕೇಳಿ ಮೆಣಸರಿಬೇಕಾದ ಅವಶ್ಯಕತೆ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಮೇಕೆದಾಟು ನಮ್ಮ ಹಕ್ಕು. ಓಕೆ, ಮೇಕೆದಾಟು ನಮ್ಮ ಹಕ್ಕು, ಕಾವೇರಿ ನಮ್ಮ ಹಕ್ಕು. ಆ ಹಕ್ಕನ್ನ ಪ್ರತಿಪಾದನೆ ಮಾಡ್ತೇವೆ. JDSನವ್ರು ಹೇಳ್ತಾರೆ ನಿಮ್ಮನ್ನು ಬೇರೆ ಸಮೇತವಾಗಿ ನಾವು ಕಿತ್ತಾಕಬೇಕು ಅಂತ ಪಣ ತೊಟ್ಟಿದೀವಿ ಅಂತ ಹೇಳಿ. ದೇವ್ರು ಒಳ್ಳೇದ್ ಮಾಡ್ಲಿ, ದೇವ್ರು ಒಳ್ಳೇದ್ ಮಾಡಬೇಕು. ಅವ್ರು ದೇವ್ರು ಒಳ್ಳೇದ್ ಮಾಡ್ಲಿ. ಅಷ್ಟು ಸುಲಭನಾ? ಅಲ್ಲ, ನನಗೆ ಗೊತ್ತಿಲ್ಲ. ದೇವ್ರು ಒಳ್ಳೇದ್ ಮಾಡ್ಲಿ ಅನ್ನಲ್ಲ. ನೀವೇನೋ ಡಾಕ್ಟರ್ ಮಂಜುನಾಥ್ ಅವ್ರ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದೀರಾ. ಬಟ್ ಮಾಗಡಿ ಬಾಲಕೃಷ್ಣ ಅವರು, ರಾಮನಗರದ ಇಕ್ಬಾಲ್ ಹುಸೇನ್ ಅವರು, ಅವ್ರ ಮಾತುಗಳು ಮುಳು ಆಗತ್ತಾ, ವರವಾಗತ್ತಾ, ಏನಾಗತ್ತೆ? ಅಲ್ಲ, ಅವ್ರ ಅಭಿಪ್ರಾಯಗಳನ್ನ ಕೆಲವು ವ್ಯಕ್ತಪಡಿಸಿದ್ದಾರೆ. ಸೊ ಚುನಾವಣೆ ಇನ್ನ ಇದೆಯಲ್ಲ, ನೋಡೋಣ. DK ಶಿವಕುಮಾರ್ ಅವರು ಪವರ್ಫುಲ್, ಒಂಥರ ಬಂಡೆ ಥರ ನಿಂತ್ಕೊಳ್ತಾರೆ ಅನ್ನೋದಿದೆ. ಟ್ರಬಲ್ ಶೂಟರ್ ಅಂತ ಕರೀತಾರೆ. ಹಾಗಾಗಿ ಅವ್ರು ನಿಮ್ಮ ಕ್ಷೇತ್ರದಲ್ಲೇ ಕಟ್ಟಿ ಹಾಕುವಂಥ ರಾಜಕೀಯ ತಂತ್ರ ಅನ್ಸುತ್ತಾ? ನಿಮ್ಮ ಮೇಲೆ ಇಷ್ಟೊಂದು ಮುಗಿ ಬೀಳ್ತಾ ಇರೋದನ್ನು ನೋಡಿದ್ರೆ. ಎಲ್ಲ ಕಳೆದ ಚುನಾವಣೆಯಲ್ಲೇ ಕಟ್ಟಾಕಾಯ್ತಲ್ಲ. ಕಳೆದ ಚುನಾವಣೆಯಲ್ಲೇ, ವಿಧಾನಸಭಾ ಚುನಾವಣೆಯಲ್ಲೇ ಕಟ್ಟಾಕಿದ್ರಲ್ಲ. ಬಟ್ ಈ ಬಾರಿ ಇನ್ನೊಂದಿಷ್ಟು ಹೆಚ್ಚು ನಿಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ನೋಡ್ರಿ. ಓಕೆ, ಜನ ಆಶೀರ್ವಾದ ಇರೋವರೆಗೂ ಯಾರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕ್ಷೇತ್ರದ ಜನದ ಬಗ್ಗೆ ನನಗೆ ವಿಶ್ವಾಸ ಇದೆ. ಅವ್ರು ಮಾತ್ರ ನನ್ನನ್ನು ಕಟ್ಟಾಕ್ಬೋದೇ ಹೊರತು ಹೊರಗಿನ ನಾಯಕರುಗಳು ಯಾರು ಕೂಡ ಕಟ್ಟಾಕ್ಲಿಕ್ಕೆ ಸಾಧ್ಯ ಇಲ್ಲ. DCM DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂದರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಗೆಲ್ಲಬೇಕು ಅನ್ನೋದು ಅನಿವಾರ್ಯನಾ? ಆ ಥರದ್ದಿಲ್ಲ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಓಕೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ವಿಶ್ವಾಸ ಇದೆ ಮತ್ತೆ ನನ್ನನ್ನು ಆಯ್ಕೆ ಮಾಡ್ತಾರೆ ಅಂತೇಳಿ. 2.5 ವರ್ಷ ಆದ ತಕ್ಷಣ ಅವ್ರು CM ಆಗಬೇಕು ಅನ್ನೋದಿದೆಯಲ್ಲ, ಅದು ನನಗೆ ಗೊತ್ತಿಲ್ಲ. ಅದು ಪಕ್ಷದ ವರಿಷ್ಠರಿಗೆ ಗೊತ್ತಿರುವಂಥ ವಿಚಾರ. ಕುಮಾರಸ್ವಾಮಿ ಅವರು, ಮುನಿರತ್ನ ಅವರು, ಯೋಗೇಶ್ವರ್ ಅವರು, ಮಾಗಡಿ ಮಂಜು ಅವರು ಯಾಕೆ ಇಷ್ಟೊಂದು ನಿಮ್ಮ ಮೇಲೆ ಮುಗಿ ಬೀಳ್ತಾ ಇದ್ದಾರೆ? ಎಲ್ಲರೂ ಪಣ ತೊಟ್ಟಂಗೆ ನಿಂತ್ಕೊಂಡಿದ್ದಾರೆ. DK ಸುರೇಶ್ ಅವ್ರನ್ನ ಸೋಲಿಸಲೇಬೇಕು, DK ಸುರೇಶ್ ಅವ್ರ ವಿರುದ್ಧ ನಿಂತ್ಕೊಳ್ಳೇಬೇಕು, ಹೇಗಾದರೂ ಮಾಡಿ ಮಣಿಸ್ಬೇಕು ಅಂತೇಳಿ. ಯಾಕೆ ಇಷ್ಟೊಂದು ವೈರತ್ವ ಬಂದ್ಬಿಟ್ಟಿದೆ? ಗೊತ್ತಿಲ್ಲ ನನಗೆ. ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸ್ ಎಲ್ಲ ಒಂದಾಗಿದ್ದಾರೆ. ನಟರು ಇದ್ದಾರೆ ಅದರಲ್ಲಿ. ಅಲ್ಲಲ್ಲಿ ಕಾಮಿಡಿ ಆ್ಯಕ್ಟರ್ಸ್ಗಳು ಬರಬೇಕಲ್ವ? ಯಾರು ಕಾಣಿಸ್ತಾ ಇಲ್ಲ. ಇರ್ತಾರೆ, ಸೇರ್ಕೊಳ್ತಾರೆ, ಅವಾಗ ಬರ್ತಾರೆ, ಸೇರ್ಕೊಳ್ತಾರೆ. ಕುಮಾರಸ್ವಾಮಿ ಅವರು ಒಂದು ಶಬ್ದ ಬಳಸಿದರು, ರಾಜಕೀಯವಾಗಿ ನನಗೆ ವಿಷ ಹಾಕಿಬಿಟ್ರು ಅಂತೇಳಿ. ನಿಜವಾಗ್ಲೂ ಹಾಕಿದ್ರ ರಾಜಕೀಯವಾಗಿ? ನೋಡಿ, ನಾನು ಹೇಳಿದ್ದೀನಿ, ಸ್ಪಷ್ಟಪಡಿಸಿದ್ದೀನಿ. ವಿಷ ಹಾಕುವಂಥವ್ರಲ್ಲ ನಾವು ವಿಶ್ವಾಸವನ್ನು ಗಳಿಸ್ತಕ್ಕಂಥವ್ರು, ವಿಶ್ವಾಸದಿಂದ ಕೆಲಸ ಮಾಡ್ತಕ್ಕಂಥವ್ರು. ನಾವು ಯಾರಿಗೂ ಕೂಡ ವಿಷ ಹಾಕುವಂಥವ್ರಲ್ಲ. ಅವರ ಬಾಳಲ್ಲಿ ಒಳ್ಳೇದಾಗಲಿ ಅಂತ ಬಯಸಿರ್ತಕ್ಕಂಥವ್ರು. ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಆರೋಗ್ಯ ಸರಿ ಇಲ್ಲ, ಆದಷ್ಟು ಬೇಗ ಗುಣಮುಖರಾಗಲಿ, ಈ ರಾಷ್ಟ್ರದ ಸೇವೆ ಮಾಡುವಂಥ ಕನಸನ್ನು ಇಟ್ಕೊಂಡಿದ್ದಾರೆ. ಆದಷ್ಟು ಬೇಗ ಗುಣಮುಖರಾಗಲಿ ಅಂತೇಳಿ ಆಶಿಸ್ತೀನಿ. ಕಾಂಗ್ರೆಸ್ಸಿಗೆ ಈ ಬಾರಿ ತುಂಬ ವಿಶ್ವಾಸ ಇದೆ. ಈ ಬಾರಿ ಹೆಚ್ಚಿನ ಸೀಟ್ಗಳನ್ನು ಪಡ್ಕೊಳ್ತೀವಿ, ಗ್ಯಾರಂಟಿ ಒಂದು ಕಡೆಗಿದೆ, ಎಲ್ಲೂ ವಿಶ್ವಾಸ ಇದೆ. 136 ಸೀಟ್ಗಳಿದ್ದಾವೆ. ಹೀಗಿರಬೇಕಾದ್ರೆ ನೀವು ಟೀಕೆಯನ್ನು ಮಾಡ್ತೀರಾ JDS ಮೇಲೆ, BJP ಮೇಲೆ, ಕುಟುಂಬ ರಾಜಕೀಯ ಅಂಥೇಳಿ. ಈ ಬಾರಿ ಟಿಕೆಟ್ಗಳನ್ನು ನೋಡಿದರೆ ಆಲ್ಮೋಸ್ಟ್ ಅಲ್ಲೆಲ್ಲ ಅವ್ರವ್ರ ಮಕ್ಕಳಿಗೆ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ. ಹೊಸ ಪೀಳಿಗೆ ಹೊಸ ಅವಕಾಶ ಸಿಗಲಿ ಅಂತ. ಅದೇ ಕುಟುಂಬದಲ್ಲಿರೋರು ಕೊಟ್ಬಿಟ್ರೆ ಅದು ಹೊಸ ಪೀಳಿಗೆ ಆಗುತ್ತೆ.
ನೋಡಿ ಅದು ಕುಟುಂಬ ರಾಜಕೀಯ ಅಲ್ವಾ? ಕುಟುಂಬ ರಾಜಕೀಯಕ್ಕೆ ನರೇಂದ್ರ ಮೋದಿ ಅವರೇ ತಥಾಸ್ತು ಒಂದು ಆಯ್ತಲ್ಲ. ಅವ್ರ ವ್ಯಾಖ್ಯಾನ ಬೇರೆ ಇತ್ತು, ಅವ್ರ ಪಾರ್ಲಿಮೆಂಟ್ ಅಲ್ಲೇ ಹೇಳಿದ್ರು. ಅವ್ರ ವ್ಯಾಖ್ಯಾನಗಳು ಬೇರೆ ಬೇರೆ ತರ ಇರ್ತದೆ. ಮೋದಿ ಮಾತಾಡಿದ್ರೆ ವ್ಯಾಖ್ಯಾನಗಳು ಬೇರೆ, ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅವ್ರು ಮಾತಾಡಿದ್ರೆ ಅದಕ್ಕೆ ಬೇರೆ ವ್ಯಾಖ್ಯಾನ. ಎಂತ ಡಿಕ್ಷನರಿ ಇದು. ಈ ಬಾರಿಯ ಬೆಂಗಳೂರು ಗ್ರಾಮಾಂತರ ಚುನಾವಣೆ ಡೂ ಆರ್ ಡೈ ಡಿ ಕೆ ಬ್ರದರ್ಸ್ಗೆ, ಹೌದಾ? ಆ ಥರ ಏನಿಲ್ಲ. ಹಾಂ. ಎಲ್ಲ ಚುನಾವಣೆಗಳ ರೀತಿ ಇದು ಒಂದು ಚುನಾವಣೆ. ಓಕೆ, ತುಂಬ ಧನ್ಯವಾದಗಳು ಡಿ ಕೆ ಸುರೇಶ್ ಅವರು ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದೆ. ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಜನರಿಗೆ ಏನಾದರೂ ಹೇಳಕ್ಕೆ ಬಯಸಿದ್ರೆ ಹೇಳಿ. ಏನಿಲ್ಲ, ನಾನೊಬ್ಬ ತಮ್ಮ ಆಶೀರ್ವಾದದಿಂದ ಲೋಕಸಭಾ ಚುನಾವಣೆಗೆ ಮತ್ತೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ತಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಆ ಪ್ರಾಮಾಣಿಕತೆಗೆ ನಾನು ನಿಮ್ಮನ್ನು ಇವತ್ತು ಕೂಲಿ ಕೇಳ್ತಾ ಇದ್ದೇನೆ. ದಯವಿಟ್ಟು ಕೂಲಿ ಕೊಟ್ಟು ನನಗೆ ಆಶೀರ್ವಾದ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ. ನಮಸ್ಕಾರ. ಕೂಲಿ, ಎಸ್, ತುಂಬ ಧನ್ಯವಾದಗಳು ಸರ್ ನಮ್ಮ ಜೊತೆ ಇಷ್ಟೊತ್ತು ಆ ಹಾಟ್ ಸೀಟ್ನಲ್ಲಿ ಭಾಗವಹಿಸಿದ್ದಕ್ಕೆ. ಇದಿಷ್ಟು ಡಿ ಕೆ ಸುರೇಶ್ ಅವರ ಮಾತು. ಸೋಲಿಲ್ಲದ ಸರದಾರ 2013, 14, 19ರಲ್ಲಿ ಗೆದ್ಕೊಂಡು ಬಂದಿದ್ದಾರೆ. ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ದಾರೆ. 4ನೇ ಬಾರಿಗೆ ಗೆಲ್ತಾರಾ ಗೆಲ್ಲಲ್ವಾ ಇದೆಲ್ಲವೂ ಕೂಡ ಬೆಂಗಳೂರು ಗ್ರಾಮಾಂತರದ ಜನ ಡಿಸೈಡ್ ಮಾಡ್ತಾರೆ. ನಾವು ಹಾಟ್ ಸೀಟನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹಾಟ್ ಸೀಟ್ನಲ್ಲಿ ಮತ್ತೊಬ್ಬ ಅಭ್ಯರ್ಥಿ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಧನ್ಯವಾದಗಳು.